ವೀಕ್ಷಕರ ನೀವು ನೋಡ್ತಿರೋ ವಿಯರ್ ಟಾಕ್ಸ್ ಇವತ್ತರ ವಿಷಯ ಬಂದೇನಪ್ಪ ಅಂದರೆ ಬಿಗ್ ಬಾಸ್ ಕಡೆಯಿಂದ ಒಂದು ಬಿಗ್ ಆದ ಅಪ್ಡೇಟ್ ಸಿಕ್ಕಿದೆ. ಯಾರ್ದು ರಿಸೆಪ್ಷನ್ ಆಗ್ತಾ ಇದೆ, ಯಾರ್ದು ಆಗ್ತಾ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ನೀವೆಲ್ಲ ವಿಡಿಯೋ ನೋಡ್ತೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮಂಥವ್ರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ವೀಕ್ಷಕರೇ. 1K ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ಕೇವಲ 59 ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ರೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಲೈವ್ ಅಪ್ಡೇಟ್ ತಿಳಿಸ್ಕೊಡ್ತಾ ಇರ್ತೀನಿ ವೀಕ್ಷಕರೇ. ಹಾಗೂ ವೋಟಿಂಗ್ ರಿಸಲ್ಟ್ ಬಗ್ಗೆನೂ ಸಹ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲೇ. ಯಾರ್ದು ರಿಸೆಪ್ಷನ್ ಅಂತ ತಿಳ್ಕೊಬೇಕಂದ್ರೆ ವಿಡಿಯೋನ ಕೊನೆಗೆ ನೋಡಿ, ಪಾಸ್ ಮಾಡ್ದೇನೆ ನೋಡಿ, 1 ಸೆಕೆಂಡ್ಸು ಥ್ರಿಲ್ಲರ್ ಆಗಿ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ನಾವು ಮೊದಲನೇದಾಗಿ ನಿಮ್ಗೆಲ್ಲರೂ ಗೊತ್ತಿರ್ಬೋದು ವೀಕ್ಷಕರೇ, ಈ ವಾರ ಏನು ನಡೀತಾ ಇದೆ ಅದು ಫ್ಯಾಮಿಲಿ ರೌಂಡ್ ಅಂತ ನಿಮ್ಗೆಲ್ಲರೂ ಗೊತ್ತಿರ್ಬೋದು ವೀಕ್ಷಕರೇ. ಮೊದಲನೇದಾಗಿ ಯಾರ ಫ್ಯಾಮಿಲಿ ಬಂತು ಅಂತ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿಯಾಗಿ ಆ ಫ್ಯಾಮಿಲಿ ಬಂದು ಖುಷಿಯಾಗಿ ಮನೆಯಿಂದ ಹೊರಗಡೆ ಹೋದ್ರು ಅಂತ ಹೇಳ್ಬೋದು ವೀಕ್ಷಕರೇ. ಮೊದಲನೇದಾಗಿ ರಾಶಿಕಾ ಅವರ ತಮ್ಮ ಬರ್ತಾರೆ, ಅದ ನಂತರ ಅವರ ಅಮ್ಮನ ಎಂಟ್ರಿ ಆಗುತ್ತೆ. ಅಲ್ಲಂತೂ ಒಳ್ಳೆ ಥ್ರಿಲ್ಲರ್ ಹಾಗೂ ಸಸ್ಪೆನ್ಸ್ ಆಗಿ ಅವರ ತಮ್ಮನ್ನ ಕರೆಸ್ತಾರೆ, ಅದ್ರ ಬಗ್ಗೆ ಸಹ ತಿಳಿಸ್ಕೊಟ್ಟಿದ್ದೆ. ಅದರ ನಂತರ ಬರೋದು ಸೂರಜ್ ಅವರ ತಾಯಿ ವೀಕ್ಷಕರೇ. ಸೂರಜ್ ಅವರ ತಾಯಿ ಏನಿದೆ ಅವರು ಸಹ ಸರ್ಪ್ರೈಸಿಂಗ್ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆಗೆ. ಅದರ ನಂತರ ಅವರ ಅಕ್ಕ ಏನಿದ್ದಾರೆ ಅವರು ಬರ್ತಾರೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಆಗುತ್ತೆ ವೀಕ್ಷಕರೇ. ಇನ್ನು ನೆಕ್ಸ್ಟ್ ಫ್ಯಾಮಿಲಿ ಯಾರ್ದಪ್ಪ ಎಂಟ್ರಿ ಕೊಟ್ಟಿದ್ದು ನಿನ್ನೆ ಅಂತ ನೋಡೋದಾದ್ರೆ ಅದು ಧನುಷ್ ಅವರ ಫ್ಯಾಮಿಲಿ. ಧನುಷ್ ಅವ್ರಿಗೆ 2 ಆಪ್ಷನ್ ಇರುತ್ತೆ, ತಾಯಿ ಅಥವಾ ಹೆಂಡತಿ. ಧನುಷ್ ಅವರು ಏನು ಯೋಚನೆ ಮಾಡ್ದೇನೆ ಅವರ ಅಮ್ಮನ ಬಳಿ ಹೋದ್ರು ಅಂತಲೇ ಹೇಳ್ಬೋದು ವೀಕ್ಷಕರೇ. ಅವ್ರ ಅಮ್ಮ ಏನೆಲ್ಲ ಹೇಳ್ಕೊಂಡಿದ್ದಾರೆ ಅಂತ ಇವತ್ತಿನ ಎಪಿಸೋಡಲ್ಲಿ ನೀವು ನೋಡಿರ್ಬೋದು. ನೋಡ್ತೀರಾ ಇವತ್ತಿನ ಎಪಿಸೋಡಲ್ಲಿ. ಧನುಷ್ ಅವರ ತಾಯಿ ಏನಿದ್ದಾರೆ ಅವರು ಅವರ ಮದುವೆ ಅಂದರೆ ಧನುಷ್ ಅವರ ಮದುವೆ ಆಯಿತು ಅಂತಲೂ ಸಹ ತಿಳಿಸ್ಕೊಂಡಿದ್ದಾರೆ ವೀಕ್ಷಕರೇ. ಮದುವೆ ಯಾರ ಜೊತೆ ಆಗಿದ್ದು, ಆ ಹುಡುಗಿ ಯಾರು, ಅವ್ರದ್ದು ಲವ್ ಮ್ಯಾರೇಜಾ ಇಲ್ಲ ಅರೇಂಜ್ ಮ್ಯಾರೇಜಾ, ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕರೇ. ನೀವು ಇವತ್ತಿನ ಎಪಿಸೋಡಲ್ಲಿ ಅದನ್ನೆಲ್ಲ ಪೂರ್ತಿಯಾಗಿ ನೋಡ್ಬೋದು ವೀಕ್ಷಕರೇ. ಇಲ್ಲ ಅಂದರೆ ಎಪಿಸೋಡ್ನ ಬಿಡ್ತಾರೆ. ನಾಳೆ ಬೆಳಗ್ಗೆ ನೀವು ನೋಡ್ಬೋದು ವೀಕ್ಷಕರೇ. ಇಷ್ಟಾಗಿತ್ತು ಧನುಷ್ ಅವರ ಫ್ಯಾಮಿಲಿ ಕತೆ. ಇನ್ನು ನಿನ್ನೆ ನಡೆದ ಕತೆ ಅಂತ ಹೇಳ್ಬೋದು. ಧನುಷ್ ಅವರ ತಾಯಿ ಮನೆಯವರ ಜೊತೆ ಹೇಗೆಲ್ಲ ಮಾತಾಡ್ತಾರೆ ಅಂತ ನೀವು ಇವತ್ತಿನ ಎಪಿಸೋಡಲ್ಲಿ ನೋಡ್ಬೋದು. ನಾನು ಹೇಳಿದ್ನಲ್ಲ ಅವರ ಮದುವೆ ಬಗ್ಗೆ ಹೇಳ್ತಾರೆ ಅಂತ. ಅದೇ ರೀತಿಯಾಗಿ ಅವರ ಚೇಷ್ಟತೆ ಅದ್ರ ಬಗ್ಗೆನೂ ಸಹ ಹೇಳ್ತಾರೆ. ಇವತ್ತಿನ ಎಪಿಸೋಡಲ್ಲಿ ನೀವು ಪೂರ್ತಿಯಾಗಿ ನೋಡ್ಬೋದು ವೀಕ್ಷಕರೇ. ಇನ್ನು ಸ್ಟಾರ್ಟಿಂಗು ಅದಾಗಿರುತ್ತೆ ಇವತ್ತಿನ ಎಪಿಸೋಡು. ಇನ್ನು ನೆಕ್ಸ್ಟ್ ಬಂದರೆ ಎಂಟ್ರಿ ಕೊಡೋದು ಯಾವ ಫ್ಯಾಮಿಲಿ ಅಂದರೆ ಅದು ಅಶ್ವಿನಿ ಅವರ ಫ್ಯಾಮಿಲಿ ಆಗಿರುತ್ತೆ ವೀಕ್ಷಕರೇ. ಮೊದಲನೇದಾಗಿ ಅವರ ಮಗ ಏನಿದ್ದಾರೆ ಅವರು ಎಂಟ್ರಿ ಕೊಡ್ತಾರೆ. ಅಶ್ವಿನಿ ಅವ್ರನ್ನ ಕಣ್ಣೀರು ಹಾಕಿಸಿ ಅವರ ತಾಯಿನ ಕರೆಸ್ತಾರೆ ವೀಕ್ಷಕರೇ. ಏನಾಯಿತು ಅಂತ ನೋಡೋದ ಬನ್ನಿ. ಮೊದಲನೇದಾಗಿ ಅಶ್ವಿನಿ ಅವ್ರಿಗೆ ಸ್ಟ್ಯಾಚ್ಯೂನ ಕೊಟ್ಟಿರ್ತಾರೆ ವೀಕ್ಷಕರೇ. ಅಶ್ವಿನಿ ಅವರ ತಾಯಿಯ ವಾಯ್ಸ್ ಏನಿದೆ ಅದನ್ನು ಜೋರಾಗೆ ಹಾಕ್ತಾರೆ. ಅಶ್ವಿನಿ ಅವರು ತುಂಬ ಕಣ್ಣೀರು ಹಾಕಿ ಬಿಗ್ ಬಾಸ್ ಪ್ಲೀಸ್ ನನ್ನ ಅಮ್ಮನ ಹತ್ರ ಕಳಿಸಿ ಅಂತ ಹೇಳ್ತಾರೆ. ಅದಾದ ನಂತರ ಬಿಗ್ ಬಾಸ್ ಅವರು ಸ್ವಲ್ಪ ತಡ ಮಾಡ್ತಾರೆ. ಅದಾದ ನಂತರ ಏನಪ್ಪ ಆಗುತ್ತೆ ಅಂದರೆ ಅಶ್ವಿನಿ ಅವರು ಬಿಗ್ ಬಾಸ್ನ ಕಾಲೇ ಮುಗಿತಾರೆ ಅಂತ ಹೇಳ್ಬೋದು. ಅದಾದ ನಂತರ ಏನಪ್ಪ ಆಗುತ್ತೆ ಅಂದರೆ ಸ್ಟ್ಯಾಚ್ಯೂನ ರಿಮೂವ್ ಮಾಡಿ ಇದು ಕಳಿಸ್ತಾರೆ, ಅವರ ಅಮ್ಮನ ಬಳಿ ಕಳಿಸ್ತಾರೆ ಅಂತ ಹೇಳ್ಬೋದು. ತುಂಬ ಕಣ್ಣೀರನ್ನ ಹಾಕ್ತಾರೆ ಅಂತ ಹೇಳ್ಬೋದು ಅಶ್ವಿನಿ ಅವರು. ಅದಾದ ನಂತರ ಅವರ ಅಮ್ಮ ಏನಿದ್ದಾರೆ ಅವರು ಮನೆಗೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟ ನಂತರ ಏನಪ್ಪ ಆಗುತ್ತೆ ಅಂದರೆ ಗಿಲ್ಲಿ ಅವ್ರಿಗೆ ಫಸ್ಟು ಬಂದು ಹೇಳೋದು, ಗಿಲ್ಲಿ ಇವ್ರ ಜೊತೆ ಜಗಳಾಡೋದನ್ನ ಬಿಟ್ಬಿಡು, ಸುಮ್ಮನೆ ಫ್ರೆಂಡ್ಸ್ ಆಗಿರಿ ಎಲ್ಲರೂ ಅಂತ ಹೇಳ್ತಾರೆ. ನೀನು ಅತ್ತೆ ಮಗಳನ್ನ ಹೇಗೆ ಈ ಥರ ಮಾಡ್ತೀಯಲ್ಲ, ನಿನ್ನ ಅತ್ತೆ ಮಗಳು ಅಂತ ಅನ್ಕೊ ನೀನು ಅಂತ ಹೇಳ್ತಾರೆ. ಅದಕ್ಕಾಗಿ ಇಲ್ಲಿ ಫುಲ್ ಖುಷಿ ಆಗ್ತಾರೆ ಅಂತ ಹೇಳ್ಬೋದು. ಅದರ ನಂತರ ಏನಪ್ಪ ಆಗುತ್ತೆ ಅಂದರೆ ವೀಕ್ಷಕರೇ, ಅಶ್ವಿನಿ ಅವರು ಎಲ್ಲರ ಜೊತೆ ಮಾತಾಡ್ತಾ ಇರ್ತಾರೆ, ಹಾಗೂ ಅವರ ತಾಯಿನೂ ಸಹ ಎಲ್ಲರ ಜೊತೆ ಮಾತಾಡ್ತಾ ಇರ್ತಾರೆ ವೀಕ್ಷಕರೇ. ಅದರ ನಂತರ ಮಾತಾಡ್ಬೇಕಾದ್ರೆ ಏನಪ್ಪ ಆಗುತ್ತೆ ಅಂದರೆ ಅಶ್ವಿನಿ ಅವರು ಕಂಪ್ಲೇಂಟ್ ಮಾಡ್ತಿರ್ತಾರೆ ಅವ್ರ ಅಮ್ಮನಿಗೆ, ಇವನು ಗಿಲ್ಲಿ ಯಾವಾಗಲೂ ನನಗೆ ರೇಗಿಸ್ತಾ ಇರ್ತಾನೆ, ವಿಗ್ ಹಾಕೋ ಬಂದಿದ್ದಾರೆ, ಇವರು ಅಲ್ಲನ್ನ ಕಟ್ಟಿಸ್ಕೊಂಡಿದ್ದಾರೆ ಅಂತ ನನಗೆ ರೇಗಿಸ್ತಾ ಇರ್ತಾನೆ ಅಂತ ಹೇಳ್ತಾರೆ ವೀಕ್ಷಕರೇ. ಅದಕ್ಕಾಗಿ ಗಿಲ್ಲಿಯವರು ಹೇಳ್ತಾರೆ, ಗಿಲ್ಲಿಯವರು ಏನಪ್ಪ ಹೇಳ್ತಾರೆ ಅಂದರೆ ಅದು ಅತ್ತೆ ಮಗಳಂದರೆ ರೇಗಿಸ್ಬಾರ್ದ ಅಂತ ಕೇಳ್ತಾರೆ. ಅದಕ್ಕಾಗಿ ಅವರ ಅಮ್ಮ ಏನಿದ್ದಾರೆ ತುಂಬ ಖುಷಿಪಟ್ಟು ನನಗೆ ಅತ್ತೆ ಅಂದ್ಬಿಟ್ಟಲ್ಲ ಗಿಲ್ಲಿ ಅಂತ ತುಂಬ ಖುಷಿ ಪಡ್ತಾರೆ ವೀಕ್ಷಕರೇ. ಇಷ್ಟಾಗಿತ್ತು ವೀಕ್ಷಕರೇ ಇವತ್ತಿನ ಎಪಿಸೋಡು ಮುಕ್ತಾಯವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಟ್ವಿಸ್ಟ್ನ ತೋರಿಸ್ತಾರೆ. ಧ್ರುವಂತ್ ಅವರ ಫ್ಯಾಮಿಲಿ ಎಂಟ್ರೆನ್ಸ್ ಅವರ ಎಂಟ್ರಿ ಬಗ್ಗೆ ತೋರಿಸ್ತಾರೆ ವೀಕ್ಷಕರೇ. ಇದನ್ನ ಕಾನ್ಸೆಪ್ಟ್ ಏನಪ್ಪ ಅಂದರೆ ರಕ್ಷಿತಾ, ಅಶ್ವಿನಿ ಹಾಗೂ ಧ್ರುವಂತ್ ಅವರ ಫ್ಯಾಮಿಲಿ ಬರಬೇಕಾಗಿತ್ತು. ಅದೇ ರೀತಿಯಾಗಿ ಅವರು ಬರ್ತಾರೆ ವೀಕ್ಷಕರೇ ಇವತ್ತಿನ ಎಪಿಸೋಡಲ್ಲಿ ಅಂತ ಹೇಳ್ಬೋದು. ಏನಪ್ಪ ರಿಸೆಪ್ಷನ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೇಲಿ ಅಂತ ನೋಡೋದಾದರೆ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬಂದು ಏನಪ್ಪ ಅಂದರೆ ಅದು ವೋಟಿಂಗ್ ರಿಸಲ್ಟ್ ವೀಕ್ಷಕರೇ. ಯಾರು ಕೊನೆಯ ಸ್ಥಳದಲ್ಲಿ
ಸ್ಥಾನದಲ್ಲಿರೋದು ಯಾರು, ಮೊದಲನೇ ಸ್ಥಾನದಲ್ಲಿ ಅಂತ ನೋಡ್ಕೊಬರೋಣ ಬನ್ನಿ ವೀಕ್ಷಕರೇ. ಇನ್ನು ಲೈಕ್ ನಾಮಿನೇಷನಲ್ಲಿ 10 ಜನ ನಾಮಿನೇಟ್ ಆಗಿದ್ರು ವೀಕ್ಷಕರೇ. ಸೊ ಯಾರೆಲ್ಲ ಸೇಫ್ ಆಗ್ಬೋದು ಈ ವಾರ ಅನ್ನೋದು ನೋಡ್ಕೊಬರೋಣ ವೀಕ್ಷಕರೇ ಬನ್ನಿ. ವೀಕ್ಷಕರೇ ಕೊನೆಯ ಸ್ಥಾನದಲ್ಲಿರೋದು ಯಾರಪ್ಪ ಅಂದರೆ ಅದು ಸೂರಜ್ ಅವರು ವೀಕ್ಷಕರೇ. ಸೊ ಸೂರಜ್ ಅವರು 9ನೇ ಸ್ಥಾನದಲ್ಲಿ ಇದ್ರು, ಈಗ 10ನೇ ಸ್ಥಾನಕ್ಕೆ ಇಳಿದಿದ್ದಾರೆ ಅಂತ ಹೇಳ್ಬೋದು. ಸೊ ಇವ್ರಿಗೆ 21,592 ವೋಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಇವ್ರಿಗೆ ಒಳ್ಳೆ ಸಪೋರ್ಟ್ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು 9ನೇ ಸ್ಥಾನದಲ್ಲಿ ಇರೋದು ಧನುಷ್ ಅವರು. ಸೊ ಇವ್ರಿಗೆ 27,776 ವೋಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಇವ್ರಿಗೂ ಸಹ ಒಳ್ಳೆ ಸಪೋರ್ಟ್ ಸಿಗ್ತಾ ಇಲ್ಲ. ಇನ್ನು ಮಾಳು ಅವ್ರಿಗೆ 40,000 ವೋಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಇವ್ರಿಗೆ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ, ಲೈಕ್ ಎಕ್ಸ್ಪೆಕ್ಟೆಡ್ ಸಪೋರ್ಟ್ ಸಿಗ್ತಾಯಿಲ್ಲ ವೀಕ್ಷಕರೇ. ಸೊ ಯಾರೆಲ್ಲ ವೋಟ್ ಮಾಡಿಲ್ಲ, ಯಾರೆಲ್ಲ ಮಾಳು ಅನ್ನೋ ಫ್ಯಾನ್ಸ್ ಆಗಿದ್ರೆ ವೋಟ್ ಮಾಡಿಲ್ಲ, ದಯವಿಟ್ಟು ವೋಟ್ ಮಾಡಿ ಅವ್ರಿಗೆ, ಅವರು ಸಹ ಸೇವ್ ಮಾಡ್ಬೋದು. ನೀವು 99 ವೋಟ್ಗಳನ್ನ ಹಾಕ್ಬೋದು. ಸೊ ಸುಮಾರು ಜನ ಕಂಟೆಸ್ಟೆಂಟ್ಗಳನ್ನ ನೀವು ಸೇವ್ ಮಾಡ್ಬೋದು ವೀಕ್ಷಕರೇ. ಸೊ ಇನ್ನು 7ನೇ ಸ್ಥಾನದಲ್ಲಿ ಯಾರಪ್ಪ ಅಂದರೆ ಅದು ರಘು ಅವರು. ಸೊ ಇವ್ರಿಗೆ ಫಸ್ಟಲ್ಲಿ ತುಂಬ ಸಪೋರ್ಟ್ ಸಿಗ್ತಾಯಿತ್ತು, ಬಟ್ ಈಗ ಸ್ವಲ್ಪ ವೋಟ್ಗಳು ಕಡಿಮೆ ಆಗಿದೆ. ಯಾಕಪ್ಪ ಅಂದರೆ ಅದು ಗಿಲ್ಲಿ ಜೊತೆ ಸ್ವಲ್ಪ ಮಾತುಕತೆ ನಡೆದ ಕಾರಣ ಅವ್ರಿಗೆ ವೋಟ್ ಹಾಕೋದು ಕಡಿಮೆ ಆಗಿದ್ದಾರೆ ಅಂತ ಅನ್ಕೋತೀನಿ ನನ್ನ ಪ್ರಕಾರ. ಸೊ ನಿಮ್ಮ ಪ್ರಕಾರ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ. ಸೊ ಇವ್ರಿಗೆ 41,767 ವೋಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಇನ್ನು 6ನೇ ಸ್ಥಾನದಲ್ಲಿ ಧ್ರುವಂತ್ ಅವರು. ಸೊ ಇವರಂತೂ ಮಾಸ್ಟರ್ ಮೈಂಡ್ ಥರನೇ ಆಟ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೀಕ್ರೆಟ್ ರೂಮಲ್ಲಿ ಸಹ ಒಳ್ಳೆ ಆಟನ ಆಡ್ತಾ ಇದ್ದಾರೆ. ಹೀಗೆ ಮಾಡಿರೋ ಫ್ಯಾಮಿಲಿ ರೌಂಡ್ನಲ್ಲಿಯೂ ಸಹ ಒಳ್ಳೆ ಯೂಟಿಲೈಸ್ನ ಮಾಡ್ಕೋತಾ ಇದ್ದಾರೆ. ಫ್ಯಾಮಿಲಿಯವ್ರ ಜೊತೆ ಎಂಟರ್ಟೈನ್ಮೆಂಟ್ ಇರಲಿ, ಅವ್ರ ಜೊತೆ ಮಾತುಕತೆ ಇರಲಿ, ತುಂಬ ಚೆನ್ನಾಗಿ ಮಾಡ್ಕೋತಾ ಇದ್ದಾರೆ ವೀಕ್ಷಕರೇ. ಇನ್ನು 5ನೇ ಸ್ಥಾನದಲ್ಲಿ ಸ್ಪಂದನ ಅವರು. ಸೊ ಇವ್ರಿಗೆ 70,000 ವೋಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಇವ್ರಿಗೆ ಒಳ್ಳೆ ಸಪೋರ್ಟ್ ಸಿಗ್ತಾ ಇದ್ರು, ಟಾಪ್ 3ನ ಕಾಣಿಸ್ತಾ ಇದ್ರು 2-3 ವಾರದಿಂದ, ಬಟ್ ಈಗ ಟಾಪ್ 5ಗೆ ಇಳಿದಿದ್ದಾರೆ ವೀಕ್ಷಕರೇ. ಇನ್ನು 4ನೇ ಸ್ಥಾನದಲ್ಲಿ ಯಾರಪ್ಪ ಇರೋದು ಅಂದರೆ ಅದು ಅಶ್ವಿನಿ ಅವರು ವೀಕ್ಷಕರೇ. ಸೊ 4ನೇ ಸ್ಥಾನದಲ್ಲಿ ರಘುವರು ಇರಬೇಕಾಯಿತು, ಬಟ್ ಈಗ ರಘುವರು 7ನೇ ಸ್ಥಾನಕ್ಕೆ ಇಳಿದಿದ್ದಾರೆ, ಅಶ್ವಿನಿ ಅವರು 4ನೇ ಸ್ಥಾನಕ್ಕೆ ಬಂದಿದ್ದಾರೆ ವೀಕ್ಷಕರೇ. ಸೊ ಇವ್ರಿಗೆ 84,880 ವೋಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಅಶ್ವಿನಿ ಅವರು 4ನೇ ಸ್ಥಾನದಲ್ಲಿರುತ್ತೆ. ಇನ್ನು 3ನೇ ಸ್ಥಾನದಲ್ಲಂತೂ ಒಳ್ಳೆ ಬದಲಾವಣೆ, ಒಳ್ಳೆ ಲೀಡಿಂಗಲ್ಲಿ ಒಳ್ಳೆ ಸಪೋರ್ಟ್ ಸಿಗ್ತದೆ ರಾಶಿಕಾ ಅವ್ರಿಗೆ ಅಂತ ಹೇಳ್ಬೋದು. ಸೊ ಇವ್ರಿಗೆ 93,400 ವೋಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಇವರು 10ನೇ ಸ್ಥಾನದಲ್ಲಿರೋದು ಇದ್ದರು, ಬಟ್ ಈಗ ಕಮ್ಬ್ಯಾಕ್ ಮಾಡಿ ಟಾಪ್ 3ಗೆ ಬಂದಿದ್ದಾರೆ ಅಂದರೆ ತುಂಬ ಆಶ್ಚರ್ಯಕರವಾಗುತ್ತೆ ವೀಕ್ಷಕರೇ. ನೀವು ನೋಡಿರ್ಬೋದು, ನಾನು ಕಳೆದ ಬಿಡದಲ್ಲ ತಿಳಿಸ್ಕೊಟ್ಟಿದ್ದೆ 10ನೇ ಸ್ಥಾನದಲ್ಲಿ ರಾಶಿಕಾ ಅವರು ಇದ್ದರು ಅಂತ, ಬಟ್ ಈಗ ಟಾಪ್ 3ಗೆ ಹೋಗಿದ್ರೆ ಅಂತ ಒಳ್ಳೆ ಆಶ್ಚರ್ಯಕರವಾಗುತ್ತೆ ವೀಕ್ಷಕರೇ. ಇನ್ನು 2ನೇ ಸ್ಥಾನದಲ್ಲಿ ಇರೋದು ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು, ಯಾರಪ್ಪ ಅಂದರೆ ರಕ್ಷಿತ್ ಅವರು. ಸೊ ಇವ್ರಿಗೆ 2,29,802 ವೋಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು ಮೊದಲನೇ ಸ್ಥಾನದಲ್ಲಿ ಇರೋದು ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಸೊ ಈ ವರ್ಷದ ವಿನ್ನರ್ ಇವರು ಸಹ ಆಗ್ಬೋದು ಅಂತ ನಮ್ಮ ಪ್ರಕಾರ ಅನಿಸುತ್ತೆ ವೀಕ್ಷಕರೇ. ನಿಮ್ಮ ಪ್ರಕಾರ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ. ಏನಾದ್ರು ಗಿಲ್ಲಿ ವಿನ್ ಆಗಬೇಕು ಅಂದರೆ ಗಿಲ್ಲಿ ವಿನ್ನರ್ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ. ಸೊ ಎಷ್ಟು ಕಮೆಂಟ್ ಮಾಡ್ತಾರೆ ನೋಡೋಣ. ರಕ್ಷಿತಾಗೆ ಜಾಸ್ತಿ ಸಪೋರ್ಟ್ ಇದೆಯಾ ಇಲ್ಲ ಗಿಲ್ಲಿ ಅವ್ರಿಗೆ ಜಾಸ್ತಿ ಸಪೋರ್ಟ್ ಇದೆಯಾ ಅಂತ ನೋಡೋದ. ರಕ್ಷಿತಾ ಅವರ ಫ್ಯಾನ್ಸ್ ಯಾರೆಲ್ಲ ಇದ್ದಾರಾ ಅವರು ರಕ್ಷಿತಾ ವಿನ್ನರ್ ಅಂತ ಕಮೆಂಟ್ ಮಾಡಿ. ಮೊದಲನೇ ಸ್ಥಾನದಲ್ಲಿರೋ ಗಿಲ್ಲಿ ಅವರು, ಇವರಂತೂ ಲೀಡಿಂಗ್ ಬೋರ್ಡಲ್ಲಿ ಯಾವಾಗಲೂ ಫಸ್ಟಲ್ಲಿ ಇರ್ತಾರೆ. ಇವರಂತೂ ಟಾಪರ್ ಅಂತ ಹೇಳ್ಬೋದು, ಅದು ವೋಟಿಂಗಲ್ಲಿ ವೀಕ್ಷಕರೇ. ಸೊ ಇವ್ರಿಗೆ 7,76,200 ವೋಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಇವರಂತೂ ಟಾಪರ್ ಆಗಿದ್ದಾರೆ ಅಂತ ಹೇಳ್ಬೋದು, ಅದು ವೋಟಿಂಗ್ ರಿಸಲ್ಟಲ್ಲಿ ವೀಕ್ಷಕರೇ. ಸೊ ಇಷ್ಟಾಗಿತ್ತು ವೋಟಿಂಗ್ ರಿಸಲ್ಟ್ ಬಗ್ಗೆ ವೀಕ್ಷಕರೇ. ಸೊ ವೀಕ್ಷಕರೇ, ಇನ್ನು ಮುಂದಿನ ವಿಷಯ ಏನಪ್ಪ ಅಂದರೆ ಅದು ಧ್ರುವಂತ್ ಅವರು ರಿಸೆಪ್ಷನ್ನ ಮಾಡ್ತಾಯಿದ್ರು. ಅವರ ಫ್ಯಾಮಿಲಿ ಮೆಂಬರ್ಸ್ ಯಾರು ರಿಸೆಪ್ಷನ್ನ ಮಾಡ್ಕೋತಾ ಇದ್ರು ಅದು ಬಿಗ್ ಬಾಸ್ ಮನೇಲಿ ಅಂತ ಹೇಳ್ಬೋದ್ರೆ. ಸೊ ಯಾರು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಧ್ರುವಂತ್ ಅವರ ತಮ್ಮನ ರಿಸೆಪ್ಷನ್ ನಡೀತಾ ಇದೆ ಬಿಗ್ ಬಾಸ್ ಮನೇಲಿ ಅಂತ ನೀವೆಲ್ಲ ಸುದ್ದಿ ಕೇಳಿರ್ಬೋದು ವೀಕ್ಷಕರೇ. ಸೊ ಅದೇ ರೀತಿಯಾಗಿ ನಡೀತಾ ಇಲ್ವಾ ಅಂತ ಇನ್ನೂ ಅಪ್ಡೇಟ್ ಸಿಕ್ಕಿಲ್ಲ ನಮಗೆ, ಬಟ್ ಫೋಟೋ ಅಂತೂ ಪಬ್ಲಿಕ್ ಆಗ್ತಾ ಇದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಧ್ರುವಂತ್ ಅವರೇ ನಿಂತಿದ್ದಾರೆ, ಅವರ ತಮ್ಮ ಹಾಗೂ ಅವ್ರ ತಮ್ಮನ ಹೆಂಡತಿ ಸಹ ನಿಂತಿದ್ದಾರೆ. ಸೊ ಇದು ರಿಯಲ್ ಫೇಕ್ ಅಂತ ನಮ್ಗೆ ಗೊತ್ತಿಲ್ಲ ವೀಕ್ಷಕರೇ. ಸೊ ಗೊತ್ತಾದರೆ ಪಕ್ಕಾ ತಿಳಿಸ್ಕೊಡ್ತೀನಿ. ಸೊ ಈಗ ನಡೀತಾ ಇದೆ, ತುಂಬ ಜನ ಅಪ್ಡೇಟ್ ಕೊಡ್ತಾ ಇದ್ದಾರೆ ಇದು ರಿಯಲ್ ಅಂತ ವೀಕ್ಷಕರೇ. ನೀವು ಇಲ್ಲಿ ಕಂಟ ವಿಡಿಯೋನ ನೋಡಿದ್ದೀರಾ ಅಂದ್ರೆ ನಿಮಗೆ ತುಂಬಾ ಇಷ್ಟ ಆಗಿರುತ್ತೆ ವಿಡಿಯೋನ. ಸೊ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ ನಾನು ಕೊಡ್ತೇನೆ ಇರ್ತೀನಿ. ಲೈವ್ ಅಪ್ಡೇಟ್ ಅಂತೂ ಪಕ್ಕಾ ಕೊಡ್ತೀನಿ ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.